ಹಾಗಾದರೆ ಯಾರಿಗೆ ಬಂತು ಸ್ವಾತಂತ್ರ್ಯ ಅಂದರೆ ನಿಜವಾಗಿ ಸ್ವಾತಂತ್ರ್ಯ ಬೇಕಾಗಿರೋದು ನಮ್ಮ ಕಾಂಗ್ರೆಸ್ನವ್ರಿಗೆ. ನಿಜವಾದ ಸ್ವಾತಂತ್ರ್ಯ ಕಾಂಗ್ರೆಸ್ನಲ್ಲೂ ಒಳ್ಳೆಯ ಜನಗಳಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ದೇಶಭಕ್ತರಿದ್ದಾರೆ. ಆದರೆ ಅವರು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ, ತೆರೆಮರೆಯಲ್ಲಿ ಇದ್ಬಿಟ್ಟಿದ್ದಾರೆ. ಸೊ ಕಾಂಗ್ರೆಸ್ನವ್ರಿಗೆ ನಿಜವಾಗಿ ಸ್ವಾತಂತ್ರ್ಯ ಬರಬೇಕು. ಹಾಗಾದರೆ ಸ್ವಾತಂತ್ರ್ಯ ಎಲ್ಲಿಂದ ಬರಬೇಕು ಇವ್ರಿಗೆ ಸ್ವಾತಂತ್ರ್ಯ ಅಂತ ಯೋಚನೆ ಮಾಡಿದಾಗ ನೋಡಿ, ಇಟಲಿ ದೇಶದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ಬರಬೇಕು. ಎವೋ ಹ್ಯೂಮ್ಸ್ ಅಂತ ಅಂದ್ಬಿಟ್ಟು 1885 ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾನೆ. ಈ ಕಾಂಗ್ರೆಸ್ನವ್ರಿಗೆ ದೇಶ ಸ್ವಂತಿಕೆ ಅನ್ನೋದೇನೂ ಇಲ್ಲ. ಯಾಕೆಂದರೆ ಇವರೇ ಬೇಸಿಕ್ಕಾಗಿ ದೇಶದವರಲ್ಲ, ಈ ಮಣ್ಣಿನವರಲ್ಲ, ಈ ಮೈಂಡ್ ಸೆಟ್ನವರಲ್ಲ, ಈ ಬದುಕು ಹೊಂದ್ಕೊಂಡವರಲ್ಲ. ಆ ದೃಷ್ಟಿಯಿಂದ ಏನಾಗಿದೆ, ಇದು ಫಾರಿನ್ ಇದಾದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಬರಬೇಕು ಅಂದರೆ, ಫಸ್ಟ್ ಸ್ವಾತಂತ್ರ್ಯ ಬರಬೇಕು ಅಂದರೆ ಕಾಂಗ್ರೆಸ್ನವ್ರಿಗೆ ಸ್ವಾತಂತ್ರ್ಯ ಬೇಕು. ಹಾಗಾದರೆ ಯಾರು ಸ್ವಾತಂತ್ರ್ಯ ಕೊಡಬೇಕು? ಬ್ರಿಟಿಷರೇನೋ ಆಳಿದ್ರು ಹೊರಟೋದ್ರು. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಸಹ ಕಾಂಗ್ರೆಸ್ಸಿನ ಪ್ರಭಾವ ಇದೆ. ಕಾಂಗ್ರೆಸ್ನವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ರಕ್ತಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಬ್ರಾಹ್ಮಣರು ಅಂದರೆ ಸ್ಮಾರ್ತರಂತೆ, ಮಾಧ್ವರಂತೆ, ವೈಷ್ಣವರಂತೆ, ಶ್ರೀ ವೈಷ್ಣವರಂತೆ 20 ಭಾಗ ಮಾಡ್ತಾರೆ. ಅದ್ಯಾವುದೋ ತಿರುಪತಿನಲ್ಲಿ ಗಲಾಟೆ ಆಯಿತು, ಆವಾಗ ಯು ಶೇಪ್ ನಾಮ, ವಿ ಶೇಪ್ ನಾಮ ಅಂತ ಹೇಳಿದ್ರು. ಹೀಗೆ ಏನೇನೋ ಚಾಲ್ತಿ ಬಿಟ್ಬಿಡ್ತಾರೆ. ಚಾಲ್ತಿ ಬಿಟ್ಬಿಟ್ಟು ತಮ್ಮ ಬೆಳೆ ಬೇಯಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ನಿಜವಾಗ್ಲೂ ಸ್ವಾತಂತ್ರ್ಯ ಬರಬೇಕಾಗಿರೋದು ಕಾಂಗ್ರೆಸ್ನವ್ರಿಗೆ. ಇವ್ರಿಗೆ ಯಾರಿಂದ ಕಾಂಗ್ರೆಸ್ ಸ್ವಾತಂತ್ರ್ಯ ಬರಬೇಕು ಅಂದರೆ ಇಟಲಿ ದೇಶದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ. ಇಟಲಿ ದೇಶದ ಸರ್ಕಾರ ಅಥವಾ ಯಾರು ದೇಶಭಕ್ತರಿದ್ದಾರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆಯಿಂದ ಅಲ್ಲ, ನಿಮ್ಮ ದೇಶದಲ್ಲಿ ನಾಗರಿಕ ಆಗಿರ್ತಕ್ಕಂಥ ಕೆಲವರು ನಮ್ಮ ದೇಶದಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ. ಈಗ ನೋಡಿ, 2024 ಇಸ್ವಿ ಜನವರಿ ತಿಂಗಳ 22ನೇ ತಾರೀಕಿಗೆ ನಮ್ಮ ಎಲ್ಲ ಹಿಂದೂಗಳಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕೆ ಮೂಲಭೂತವಾದ ಸಾಕ್ಷಿ ಏನು ಅಂದರೆ, 500 ವರ್ಷಗಳಿಂದ ನಮ್ಮ ದೇಶದಲ್ಲಿ ಒಂದು ರಾಮ ಮಂದಿರ ಮಾಡಬೇಕು ಅಂತ ಅಂದ್ಬಿಟ್ಟು ಯುದ್ಧ ನಡೀತಾ ಇತ್ತು. ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇಷ್ಟು ಲಾಂಗ್ ಯುದ್ಧ ನಡೆದಿಲ್ಲ. ಯಾವುದೇ ದೇಶದ ಹಿಸ್ಟ್ರಿ ತಗೋಬೋದು. ಏನು ಅಂದರೆ ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳವರೆಗೂ ಇಂಡಿ ಬ್ಲಾಕ್ ಅಂತ ಮಾಡ್ಕೊಂಡಿದ್ದಾರೆ. ಇಂಡಿ ಬ್ಲಾಕಲ್ಲಿ ಸಮಾಜವಾದಿ ಪಕ್ಷ ಇದೆ. ಸಮಾಜವಾದಿ ಪಕ್ಷ ಅಂದರೆ ಮುಲಾಯಂ ಸಿಂಗ್ ಯಾದವ್. ಈ ಮುಲಾಯಂ ಸಿಂಗ್ ಯಾದವ್ ಏನು ಮಾಡಿದ್ರು ಅಂದರೆ, ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿನ ಧ್ವಂಸ ಮಾಡಿದಾಗ ಅದು ಕಾರ್ಯಸೇವಕರು ಧ್ವಂಸ ಮಾಡಿದ್ರು. ಯಾವುದೇ ಪಕ್ಷದ ಇದಿಲ್ಲ ಅದು. ಅದೇ ಮತ್ತು ಯಾವುದೇ ನಾಯಕತ್ವ ಇರಲಿಲ್ಲ ಅದಕ್ಕೆ. ಏನೋ ಹಿಂದೂಗಳು ರೊಚ್ಚಿಗೆದ್ರು, ದಂಗೆ ಹೇಳ್ತು, ಇದು ಮಾಡಿದ್ರು. ಅಂಥ ಸಮಯದಲ್ಲಿ ಇವರೇನು ಮಾಡಿದ್ರು, ಕೆಲವು ಕಾರ್ಯಸೇವಕರನ್ನ ಕೈಕಾಲುಗಳನ್ನ ಕಟ್ಟಿ, ಕೈನ ಕಟ್ಟಿ ಹಾಕಿ, ಕಾಲನ್ನ ಕಟ್ಟಿ ಹಾಕಿ ಜೀವಂತವಾಗಿ ಸರಿಯೋ ನದಿಯಲ್ಲಿ ಹಾಕಿದ್ರು. ಎಲ್ಲ ಯೋಚಿಸಿ ಎಷ್ಟು ಕಷ್ಟಪಟ್ಟು ಸತ್ತೋಗಿರ್ಬೇಕಾದ್ರೂ ಎಷ್ಟು ನರಳಿರಬೇಕು. ಇದು ಕಲ್ಪನೆಗೆ ಮಾಡ್ಕೋಬೇಕು ನಾವು. ಸುಮ್ಮನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಅಂತ ಅಂದ್ಬಿಟ್ರೆ ನಾವು ಸಂತೋಷ ಪಡೋದಲ್ಲ. ಏನೋ ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಒಂದು ಗುರಿ ಮುಟ್ಟಿಸಿದ್ದಾರೆ, ಬನ್ನಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಯಾರಿಗೆ ಬಂತು 47 ಸ್ವಾತಂತ್ರ್ಯ ಅಂತ ಅಲ್ಲೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಇವಾಗ ಸ್ವಾತಂತ್ರ್ಯ ಸಿಕ್ಕಿದೆ. ಕಾಂಗ್ರೆಸ್ನವ್ರಿಗೆ ಇನ್ನೂ ಸಿಕ್ಕಿಲ್ಲ. ಏನು ಅಂದರೆ ಅವ್ರಿಗೆ ರಾಹುಲ್ ಗಾಂಧಿ ಅಂತ ನಾಯಕರೇ ಬೇಕು. ಅಪ್ರಬುದ್ಧ ನಾಯಕ, ಬ್ರೈನ್ ಬೆಳವಣಿಗೆನೇ ಆಗಿಲ್ಲದೆ ಇರ್ತಕ್ಕಂಥ ನಾಯಕ. ಆತ ಪ್ರಧಾನಮಂತ್ರಿ ಆದರೆ ಮುಖ್ಯಮಂತ್ರಿ ಆದವ್ರು ಜಾಸ್ತಿ ದುಡ್ಡು ಮಾಡ್ಬೋದು. ಎಷ್ಟು ಮಾಡ್ಬೋದು? ಅವ್ರು ಅಂದ್ಕೊಂಡಿರ್ತಾರೆ ಇವ್ರದ್ದು 10 ರೂಪಾಯಿ ಮಾಡಿರ್ಬೋದು ಅಂತಂದು. ಆದರೆ ಇವ್ರು ಸಾವಿರಾರು ಕೋಟಿ ಮಾಡಿರ್ತಾರೆ. ಇದಕ್ಕೆ ಇದೇ ಥರದ ಎಕ್ಸಾಂಪಲ್ ಹೇಳಬೇಕು ಅಂದರೆ YS ರಾಜಶೇಖರ್ ಶೆಡ್ಡಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ. ಕಾಂಗ್ರೆಸ್ನವ್ರು ಅಂದ್ಕೊಂಡಿದ್ರು ಇವ್ನು ನಮ್ಮಷ್ಟು ದುಡ್ಡು ಮಾಡಿಲ್ಲ ಅಂತ. ಅವ್ನು ಸತ್ತು ಹೋದ್ಮೇಲೆ ಗೊತ್ತಾಯಿತು ನಮ್ಮದು 100ರಷ್ಟು ದುಡ್ಡು ಮಾಡಿದ್ದಾನೆ ಅಂತ. ಏನಾಗುತ್ತೆ, ಗುರುವಿನ ಮಿಂಚಿನ ಶಿಷ್ಯುಡು ಆಗ್ಬಿಟ್ರು ಅವರು. ಹಾಗಾಗಿ ಫಸ್ಟು ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಯಾರಿಗಾದ್ರೂ ಬರಬೇಕಾಗಿದೆ ಅಂತಂದರೆ ಹಿಂದೂಗಳಿಗೆ 1947 ಸ್ವಾತಂತ್ರ್ಯ ಸಿಗಲಿಲ್ಲ ಸ್ವಾಮಿ. ನಮಗೆ ನಮ್ಮ ದೇಹದ ಎಡಗೈ ಮತ್ತು ಬಲಗೈನ ಕಟ್ ಮಾಡಿದ್ರು. ಕಟ್ ಮಾಡಿಬಿಟ್ಟು ನಾವು ಸ್ವಾತಂತ್ರ್ಯೋತ್ಸವ ಅಂತ ಮಾಡ್ತೀವಲ್ಲ, ನಮ್ಮಂಥ ಮುಟ್ಟಾಳ್ರಿದ್ದಾರ? ನಮ್ಮ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ 2 ಕೈಗಳಿಗೆ ಇರ್ತಕ್ಕಂಥ ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ, ಎರಡನ್ನು ಕಟ್ ಮಾಡಿ ನಾವು ಪ್ರತಿ ವರ್ಷ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಎಂಥ ದುರಂತದ ವಿಷಯ, ಎಂಥ ನಾಚಿಕೆಗೇಡಿನ ವಿಷಯ. ಎಲ್ಲ ನಗ್ತಾರೆ ನಮ್ಮ ನೋಡಿಕೊಂಡು. ಅದರಿಂದ ಬನ್ನಿ, ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಬರಬೇಕು. ಯಾರಿಗೆ ಬಂತು 47 ಸ್ವಾತಂತ್ರ್ಯ ಅಂದರೆ, ಹಿಂದೂ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೆ? ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಜನರಿಂದ ಜನರಿಗಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಂಥ ವ್ಯವಸ್ಥೆನ ನಾವು ಪುನರ್ ಸ್ಥಾಪನೆ ಮಾಡಬೇಕಾಗಿದೆ.
ಮತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರೋರು ನಾವು. ಸ್ವಾತಂತ್ರ್ಯ ಗಣರಾಜ್ಯ ಅಂತ ಹೇಳ್ತೀವಿ. ಹಾಗೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇಲ್ಲಿ ಇವಾಗಲೂ ಸಹ 75ಕ್ಕಿಂತ ಹೆಚ್ಚು % ಹಿಂದೂಗಳಿದ್ದೀವಿ. ನಮ್ಮ ಆಶಯಗಳಿಗೆ ಪೂರಕವಾಗಿರ್ತಕ್ಕಂಥ, ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ, ನಮ್ಮ ಎಲ್ಲ ವಿಷಯಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ತರಬೇಕಾಗಿದೆ. ಆ ವ್ಯವಸ್ಥೆನ ತರಬೇಕು ಅಂದರೆ ಇವತ್ತು ವಾಕ್ ಸ್ವಾತಂತ್ರ್ಯ ಅಂತ ಏನು ಮಾಡ್ತೀವಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಮೈಸೂರಲ್ಲಿ, ಅವರಿಗೆ ಕ್ಷಮೆ ಕೊಟ್ಬಿಟ್ವಿ ನಾವು. ಆದರೆ ಯಾರೋ ಹಿಂದೂಗಳು ಒಂದಾಗಿ ಅಂತಂದರೆ ಕೋಮು ಭಾವನೆ ಕೆರಳಿಸ್ತಿದ್ದಾನೆ ಅಂತ ಪೊಲೀಸ್ ಕೇಸ್ ಹಾಕ್ತಾರೆ. ಇದು ತಪ್ಪು ರೀ. ನಮಗೆ ಬಂದಿಲ್ಲ ಸ್ವಾತಂತ್ರ್ಯ. ಕಾಂಗ್ರೆಸ್ಗೆ ಫಸ್ಟ್ ಸ್ವಾತಂತ್ರ್ಯ ಕೊಡಬೇಕು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು. ನಮಗೆ 100% ಸ್ವಾತಂತ್ರ್ಯ ಬೇಕು ಅಂತಂದರೆ ಕಾಂಗ್ರೆಸ್ಗೆ ಸ್ವಾತಂತ್ರ್ಯ ಕೊಡಬೇಕಾಗಿದೆ. ಅವನು ಯಾರೋ ಹಿಂಸೆ 1885ನಲ್ಲಿ ಕಾಂಗ್ರೆಸ್ ಸ್ಥಾಪನೆ ಮಾಡಿದಂತೆ ಸ್ವಾತಂತ್ರ್ಯ ಬಂದ ತಕ್ಷಣ ವಿಸರ್ಜನೆ ಮಾಡಿ ಇನ್ನಂತೆ ಮಾಡಿಲ್ಲ ಇವರು. ಯಾಕೆ ಅಂತಂದರೆ ಇವ್ರದ್ದು ಇನ್ನೂ ಬೇಳೆಕಾಳು ಬೇಯಿಸ್ಕೋಬೇಕಾಗಿದೆ. ಬ್ರಿಟಿಷರು ಹಾಕ್ಕೊಟ್ಟಂಥ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಮುಂದುವರಿಸ್ತಾ ಇವ್ರು ಏನು ಮಾಡಿದ್ದಾರೆ, ಜಾತಿಗಳಲ್ಲಿ ವಿಷ ಬೀಜಗಳನ್ನ ಬಿತ್ತುಬಿಟ್ಟಿದ್ದಾರೆ. ಎಲ್ಲ ಸಮಸ್ಯೆಗಳಿಗೂ ಬ್ರಾಹ್ಮಣರೇ ಕಾರಣ ಅನ್ನೋದು ಇದು ಮಾಡ್ತಾಯಿದ್ದಾರೆ. ಇದೇ ಥರ ಮುಂದುವರೆದ್ರೆ ಇವಾಗ ಜ್ಯೂಸ್ಗಳು ಏನು ಹಿಟ್ಲರ್ ಕಾಲದಲ್ಲಿ ಜರ್ಮನಿಯಲ್ಲಿ ಅನುಭವಿಸಿದ್ರು, ಆ ಥರ ಸಮಸ್ಯೆಗಳನ್ನ ಬ್ರಾಹ್ಮಣರು ಇಂಡಿಯಾ ದೇಶದಲ್ಲಿ, ಭಾರತ ದೇಶದಲ್ಲಿ ಅನ್ಬೇಕಾಗುತ್ತೆ. ಬ್ರಾಹ್ಮಣರು ಯಾವತ್ತೂ ಯುದ್ಧಕ್ಕೆ ಹೋಗಲಿಲ್ಲ. ಮತ್ತು ಆನೆ ಬಗಳಿದ್ರೆ ನಾಯಿ ಬಗಳಿದ್ರೆ ದೇವಲೋಕ ಹಾಳೆ ಅಂದ್ಬಿಟ್ಟು ಏನಾಗುತ್ತೆ, ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಇದರಿಂದ ಯಾರಿಗೇನು ಇದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಬನ್ನಿ, ಯಾರು ಮೇಲ್ವರ್ಗದ ಜನ ಇದ್ದಾರೆ, ನಾವೆಲ್ಲ ಆತ್ಮರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯ ನಮಗೆ ಬೇಕು. ಮತ್ತು ನಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಿದ್ರೆ, ನಮ್ಮ ಹಕ್ಕುಗಳಿಗೆ ಯಾರಾದರೂ ಚ್ಯುತಿ ತಂದರೆ ಅದ್ರ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿ ಬೇಕು. ಅದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಬೇಕು. ಇದೇ ಸ್ವಾತಂತ್ರ್ಯ ನಿಜವಾದ ಅರ್ಥ. ಈ ಅರ್ಥದಲ್ಲಿ ಕಾಂಗ್ರೆಸ್ಗೆ ನಿಜವಾದ ಸ್ವಾತಂತ್ರ್ಯ ಬೇಕು. ಕಾಂಗ್ರೆಸ್ಗೆ ನಿಜವಾದ ಸ್ವಾತಂತ್ರ್ಯ ಇದರಿಂದ ಬರಬೇಕಾಗಿದೆ, ಮೂಲದಿಂದ ಬರಬೇಕಾಗಿದೆ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.